ಡಿ.ಕೆ ಪವರ್ ಪ್ಲೇ ಪವರ್ ಆಗುತ್ತೋ ಅಥವಾ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಫ್ಲವರ್ ಇಡುವಂಥ ಕೆಲಸ ಮಾಡಿದ್ರಲ್ಲ, ಆ ಫ್ಲವರ್ ಇಟ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಎಲ್ಲ ರೀತಿಯಾದಂಥ ಕಸರತ್ತುಗಳನ್ನು ಈಗ ಮಾಡಿ ಆಗಿದೆ. ಆ ಕಡೆಗೆ ಸಿದ್ದರಾಮಯ್ಯರನ್ನ ಕೊಡೆ ಅಂತಿದ್ದಾರೆ, ಈ ಕಡೆಗೆ ಡಿ.ಕೆ ಶಿವಕುಮಾರ್ನ ಬಿಡೆ ಅಂತಿದ್ದಾರೆ. ಆದರೆ ಹೈಕಮಾಂಡ್ನಲ್ಲಿರುವಂಥ ನಾಯಕರುಗಳು ಮಾತ್ರ ಏನು ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಹಾಗಿದ್ದಾಗ ಈಗ ದೆಹಲಿಯಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ ನಂತರ ಕೂಡ ಏನು ಪ್ರಯೋಜನ ಆಗಿಲ್ವಾ ಅಂತಂದರೆ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಬೆವರು ಬರಬೇಕಲ್ಲ. ಡಿ.ಕೆ ಶಿವಕುಮಾರ್ ಹೇಳ್ತಾರಲ್ಲ, ಯಾವಾಗಿದ್ರು ಕೂಡ ಶ್ರಮ ಪಟ್ಟಾಗ್ಲೇ ಫಲ ಸಿಗುತ್ತೆ ಅಂತ. ಈಗ ಹೈಕಮಾಂಡ್ ಹಂಗೆ ಸುಮ್ಮನೆ ಬಂದುಬಿಟ್ರೆ ಆಗುತ್ತಾ? ಅವರು ಶ್ರಮ ಪಡಬೇಕು, ಶ್ರಮ ಪಟ್ಟಾಗ್ಲೇ ಫಲ ಸಿಗುತ್ತೆ. ಅದು ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶ್ರಮ ಅಂತೂ ಪಡಬೇಕಾದಂಥ ಅಗತ್ಯತೆ ಈಗ ಹೈಕಮಾಂಡಿಗೆ ಬಂದಿದೆ. ಈ ಕುರ್ಚಿ ಮೇಲೆ ಕೂತ್ಕೊಳ್ಳುವಂಥವ್ರು ಯಾರು? ಸದ್ಯಕ್ಕೆ ಸಿದ್ದರಾಮಯ್ಯವ್ರು ಕೂತಿದ್ದಾರೆ. ಡಿ.ಕೆ ಶಿವಕುಮಾರ್ ಅವ್ರು ಕೂರ್ತಾರ ಅಥವಾ ಕೂರಲ್ವಾ? ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರ ಅಥವಾ ಬಿಟ್ಕೊಡೋದಿಲ್ವಾ? ಬೆಳವಣಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನುವಂಥ ಮಾತುಗಳು ಅವರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ಇಲ್ಲ. ಬಜೆಟ್ ಆಗುವವರೆಗಂತೂ ನೋ ಮಾತೇ ಇಲ್ವಂತೆ. ಅದಾದ ನಂತರ ನೋಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರಂತೆ. ಹಾಗಿದ್ದಾಗ ಈಗ ಲೆಕ್ಕಾಚಾರ ಏನಾಗುತ್ತೆ? ಹೈಕಮಾಂಡ್ ಇದನ್ನು ಹೇಗೆ ಸಾಲ್ವ್ ಮಾಡುತ್ತೆ? ಶಾಸಕರೆಲ್ಲ ಕೂತ್ಕೊಂಡು ಓಡಾಡ್ತಾ ಇದ್ದಾರೆ, ಅವ್ರಿಗೆ ಕೊಡಿಸ್ಬೇಕು ಅಂಥೇಳಿ. ಕೆಲವರು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಕೂತಿದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಇರುವಂಥ ಆಯ್ಕೆಗಳು ಈಗ ಕಾಂಗ್ರೆಸ್ನ ವಲಯದಲ್ಲಿ ಏನು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಮಾನ ಮರ್ಯಾದೆ ಇಲ್ವೇನ್ರಿ ನಿಮಗೆ? ಅಧಿಕಾರ ನಡೆಸಿ ಅಂತೇಳಿ 5 ಗ್ಯಾರಂಟಿ ಕೊಟ್ಬಿಟ್ರೆ ಮುಗಿದೋಯ್ತಾ? ಬೇರೆ ಏನೂ ಇಲ್ವಾ? ಅಭಿವೃದ್ಧಿಗಳನ್ನೇ ಮಾಡಲ್ವಾ ನೀವು? ಬರೀ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ನಾವು ಕೊಟ್ಟಿದ್ದೀವಿ ಅಂದ್ಕೊಂಡು ಅದೊಂದೇನ ನಿಮ್ಮ ಅಭಿವೃದ್ಧಿ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನವ್ರು ಹೇಳ್ತಾರೆ, ನಾವು ಹೇಳ್ದಂಗೆ ನಡ್ಕೊಂಡಿದ್ದೀವಿ, ಕೊಟ್ಟಿದ್ದೀವಲ್ವಾ, ಮುಗಿದೋಯ್ತು. ನೀವು ಓಟ್ ಹಾಕಿದ್ದು ಅದಕ್ಕೆ, ನಾವು ಅದನ್ನು ಕೊಟ್ಟಾಗಿದೆ. ಮತ್ತೆ ಇನ್ನೇನು ಕೇಳಕ್ಕೆ ಹೋಗ್ಬಿಡಿ, ರಸ್ತೆ ಕೇಳಕ್ಕೆ ಹೋಗ್ಬಿಡಿ, ಹೊಸದಾಗಿ ಏನಾದರೂ ಕೇಳಕ್ಕೆ ಹೋಗ್ಬಿಡಿ, ಅವೆಲ್ಲ ನೋಡೋಣ ಅನ್ನುವಂಥ ಮಾತುಗಳು. ಸೊ ಹಾಗಿದ್ದಾಗ ಈಗ ರಾಜ್ಯದ ಜನ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಕಾಡುತ್ತೆ. ಏನೂ ಮಾಡಬೇಡಿ, 2.5 ವರ್ಷ ತಣ್ಣಗೆ ಕೂತ್ಕೊಳ್ಳಿ, ಕೊಟ್ಟಾದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ಸದ್ಯಕ್ಕೆ ಡಿ.ಕೆ ಶಿವಕುಮಾರ್ ಅವರಿಗೆ ಆ ಥರ ಹೇಳೋಕ್ಕಾಗತ್ತಾ? ತಣ್ಣಗೆ ಕೂತ್ಕೊಳ್ಳಿ ಅಂತೇಳಿ ಕೂತ್ಕೊಳ್ಳೋಕ್ಕಾಗಲ್ಲ. ಕಾರಣ 20ನೇ ತಾರೀಕಿಗೆ 2.5 ವರ್ಷ ಮುಗಿದಾಗಿದೆ. ಅವರು ಕೂಡ ಶ್ರಮ ಪಟ್ಟಿದ್ದಾರೆ, ಫಲ ಬೇಕಲ್ವಾ? ಹಾಗಾಗಿ ಈಗ ನಿನ್ನೆಯೂ ಕೂಡ ಅವರು ಎಕ್ಸ್ ಖಾತೆಯಲ್ಲಿ ಹಾಕ್ಕೊಂಡಿದ್ರು, ಶ್ರಮಕ್ಕೆ ತಕ್ಕಂತೆ ಫಲ ಅಂತ ಹೇಳಿ, ನಿಮ್ಮ ಭಕ್ತಿಗೆ ತಕ್ಕಂತೆ ಭಗವಂತನ ಫಲ ಅಂತ ಹೇಳಿ. ಸೊ ಹಾಗಾಗಿ ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಇದೆ, ಡಿಟೇಲ್ ಆಗಿ ನಿಮ್ಗೊಂದು ರಿಪೋರ್ಟನ್ನು ಕೂಡ ತೋರಿಸ್ತಾ ಇದ್ವಿ, ನೋಡ್ಕೊಂಡು ಬನ್ನಿ. ಸಿಎಂ ಹುದ್ದೆಗಾಗಿ ಮುಂದುವರಿದ ಹಗ್ಗ ಜಗ್ಗಾಟ, ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ, ಸಿಎಂ ಹಾಗೂ ಡಿಸಿಎಂಗೆ ಸಂದೇಶ ರವಾನೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರಾವಧಿಯ 2.5 ವರ್ಷಗಳನ್ನು ಕಳೆದಿದ್ದು, ಈ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳು, ಕೆಲಸಗಳಿಂದ ಸುದ್ದಿಯಾಗುವ ಬದಲು ಸಿಎಂ ಅಧಿಕಾರ ಹಸ್ತಾಂತರ ಬಣ ಬಡಿದಾಟದಲ್ಲಿಯೇ ಮುಳುಗಿ ಹೋಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ ಶಿವಕುಮಾರ್ ನಡುವೆ ನಡೆಯುತ್ತಿರುವ ನಾಯಕತ್ವದ ಹಗ್ಗ ಜಗ್ಗಾಟ ಮತ್ತೊಂದು ನಾಟಕೀಯ ತಿರುವು ಪಡೆದುಕೊಂಡಿದ್ದು, ಕಾಂಗ್ರೆಸ್ನೊಳಗಿನ ರಾಜಕೀಯ ಬಿರುಗಾಳಿಯನ್ನು ತೀವ್ರಗೊಳಿಸಿದೆ. ಕಾಂಗ್ರೆಸ್ನಲ್ಲಿ ಈಗ ಸೋತು ಗೆಲ್ಲುವ ಆಟ ಶುರುವಾಗಿದೆ. ಡಿಕೆಶಿ ಸಿಎಂ ಇಬ್ಬರ ಜಟಾಪಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಮುಜುಗರಕ್ಕೆ ಒಳಗಾಗಿದ್ದು, ಇದೀಗ ಮಧ್ಯಪ್ರವೇಶಿಸಿದೆ. ರಾಹುಲ್ ಗಾಂಧಿ ಸಂದೇಶವೇನು? ಈ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಂಡ ತೀರ್ಮಾನಕ್ಕೆ ಬದ್ಧವಾಗಿದೆ. ಈಗ ಪರಿಸ್ಥಿತಿ ಸರಿ ಇಲ್ಲದೇ ಇರೋದ್ರಿಂದ ನಿರ್ಧಾರ ಕೈಗೊಳ್ಳಲು ಸ್ವಲ್ಪ ಸಮಯ ಬೇಕಾಗಲಿದೆ. ಅಗತ್ಯ ಬಿದ್ದರೆ ದೆಹಲಿಗೆ ಕರೆಸ್ಕೊಳ್ತೀವಿ ಅಂತ ಸಿಎಂ ಡಿಸಿಎಂಗೆ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಸಂದೇಶ ಕಳಿಸಿದ್ದಾರೆ. ದೆಹಲಿಯಲ್ಲಿ ಫೈನಲ್ ಆಗುತ್ತಾ ಫಾರ್ಮುಲಾ? ಶೀಘ್ರದಲ್ಲೇ ಹೈಕಮಾಂಡ್ ಸಭೆ ನಡೆಯುತ್ತಾ? ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಡಿಕೆ ಮುಖಾಮುಖಿ. ಇನ್ನು ಕುರ್ಚಿ ಕಿತ್ತಾಟ ಸದ್ಯಕ್ಕೆ ಬಗೆಹರಿಯದಿದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಸಭೆ ನಡೆಯೋ ಸಾಧ್ಯತೆ ಇದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನೂ ದೆಹಲಿಗೆ ಕರೆಸಿಕೊಂಡು ಹೈಕಮಾಂಡ್ ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ. ಈ ತಿಂಗಳಾಂತ್ಯಕ್ಕೋ ಅಥವಾ ಮುಂದಿನ ತಿಂಗಳು ಸಭೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಪವರ್ ಶೇರಿಂಗ್ ಜಟಾಪಟಿ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಕೆ ಶಿವಕುಮಾರ್ ಇಬ್ಬರೂ ಮುಖಾಮುಖಿಯಾಗಿದ್ದು, ವೇದಿಕೆಯಲ್ಲಿ ಗುಸುಗುಸು ಪಿಸುಪಿಸು ಮಾತಲ್ಲಿ ತೊಡಗಿದ್ದು ವಿಶೇಷ. ಈ ವೇಳೆ ಸಿಎಂ ಸಮ್ಮುಖದಲ್ಲಿ ಮಾತನಾಡಿದ ಡಿಕೆ, ಮೀನು ಹಿಡಿಯೋದು ನನಗೆ ಗೊತ್ತು, ನಾನು ಕೂಡ ಗಾಳ ಹಾಕ್ತಾ ಇದ್ದೆ ಅಂತ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿಯಲ್ಲ, ನಂಬರ್ ಕ್ರಾಂತಿ. ಡಿಕೆಶಿ ಪವರ್ಫುಲ್ ಅಸ್ತ್ರ, ಯಾರಿಗೆಲ್ಲ ದಾಳ. ಸೀಕ್ರೆಟ್ ವೋಟ್ ಗೇಮ್ಗೆ ಡಿಕೆ ಬ್ರದರ್ಸ್ ಪಟ್ಟು. ಮುಖ್ಯಮಂತ್ರಿ ಸ್ಥಾನಕ್ಕೇರಲು ಡಿಕೆಶಿ ಮೆಗಾ ಪ್ಲಾನ್ ಮಾಡಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಡಿಕೆ ನಂಬರ್ ಗೇಮ್ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಮೊದಲು ನಂಬರ್ ಮೂಲಕವೇ ಸಿಎಂ ಆಯ್ಕೆಯಾಗಿದೆ, ಈಗಲೂ ಅದೇ ಆಗಲಿ ಅಂತ ಪಟ್ಟು ಹಿಡಿಯುವ ಸಾಧ್ಯತೆಗಳಿವೆ. ಒಂದು ವೇಳೆ ಸಂಖ್ಯಾಬಲಕ್ಕೆ ಹೈಕಮಾಂಡ್ ಮುಂದಾದರೆ ತಮ್ಮ ತಮ್ಮ ಬಲಾಬಲ ಸಾಬೀತಿಗೆ ಸಿಎಂ ಹಾಗೂ ಡಿಸಿಎಂ ಮುಂದಾದಂತೆ ಕಾಣ್ತಾ ಇದೆ. ತಟಸ್ಥ ಬಣದಲ್ಲಿ ಇರೋರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಡಿಕೆ ಬಣ ಮುಂದಾಗಿದೆ. ಇನ್ನು ಅಪರಾಧ ಪ್ರಕರಣದಲ್ಲಿ ಸಿಲುಕಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ವಿನಯ್ ಕುಲಕರ್ಣಿ ಹಾಗೂ ವೀರೇಂದ್ರ ಪಪ್ಪಿಯನ್ನು ನಿನ್ನೆ ಡಿಕೆಶಿ ಸಂಪರ್ಕಿಸಿದ್ದಾರೆ. ಜೈಲು ಪರಿಶೀಲನೆ ನೆಪದಲ್ಲಿ ಇಬ್ಬರೊಂದಿಗೂ ಡಿಕೆ ಚರ್ಚಿಸಿದ್ದಾರೆ.
ಶೀಘ್ರವೇ ಕಾಂಗ್ರೆಸ್ ಕುರ್ಚಿ ಕಚ್ಚಾಟಕ್ಕೆ ತೆರೆ. ಸಚಿವ ಸ್ಥಾನಕ್ಕೆ ಟವಲ್ ಹಾಕಿದ ಶಾಸಕರು. ಸಿಎಂ ಮಾತು ತಪ್ಪಲ್ಲ ಎಂದ ಮಂಕಾಳು ವೈದ್ಯ. ಅಧಿಕಾರ ಹಂಚಿಕೆ ಕದನ ಇಷ್ಟು ದಿನ ಮುಸುಕಿನ ಗುದ್ದಾಟವಾಗಿದ್ದು ಈಗ ಬಹಿರಂಗವಾಗಿಯೇ ತಾರಕಕ್ಕೇರಿದೆ. ಇನ್ನೆರಡು ದಿನಗಳಲ್ಲಿ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ತೆರೆ ಎಳೆಯಲಿದೆ ಅಂತ ಪಬ್ಲಿಕ್ ಟಿವಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಪ್ರತಿಕ್ರಿಯಿಸಿದ್ದಾರೆ. ಅಧಿಕಾರ ಒಪ್ಪಂದ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕುರ್ಚಿ ಕಿತ್ತಾಟ ಅಪಾಯದ ಹಂತವನ್ನು ತಲುಪಿರುವ ಲಕ್ಷಣಗಳು ಕಾಣ್ತಾ ಇವೆ. ನನ್ನದೂ ಒಂದು ಇರಲಿ ಎಂಬಂತೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಎಂದಿದ್ದಾರೆ. ಇನ್ನು ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಸಿಎಂ ಕೊಟ್ಟ ಮಾತನ್ನ ತಪ್ಪಿಸಲ್ಲ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಂತೆ ಯಾವುದೇ ಮಾಹಿತಿ ನಮ್ಗೆ ಯಾರಿಗೂ ಇಲ್ಲ. ಯಾಕಂದ್ರೆ ಯಾರು ಮಾತು ಕೊಟ್ಟಿದ್ದು, ಯಾರು ಮಾತು ತಪ್ಪಿದ್ದಾರೆ ಅಥವಾ ಯಾರು ಮಾತು ಎತ್ತಿಡಿತಾವ್ರೆ ಅನ್ನೋ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ. ವರಿಷ್ಠರು ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾಯಕತ್ವ ಬದಲಾವಣೆಯ ಕುರಿತಂತೆ ಯಾರು ಮಾತಾಡಬಾರದು ಅನ್ನೋದು. ಹಾಗಾಗಿ ಯಾವುದೇ ಬಣ್ಣ ರಾಜಕಾರಣ, ಯಾರ ಜೊತೆ ಎಷ್ಟು ಜನ ಇದ್ದಾರೆ, ಸಂಖ್ಯೆ ಬಲ ಇದೆಲ್ಲ ನಮ್ಮಲ್ಲಿ ಇಲ್ಲ. ನಿಜ, ಕೆಲವ್ರಿಗೆ ಮಾತ್ರ ಸಚಿವರಾಗುವಂತ ಅವಕಾಶ ಸಿಕ್ತು. ಇನ್ನು ಅನೇಕರು ಆಸೆ ಇಟ್ಕೊಂಡಿದ್ದಾರೆ. ಅವಕಾಶ ಸಿಕ್ಕಿದಾಗ ಎಲ್ಲರಿಗೂ ಏಕಕಾಲಕ್ಕೆ ಅಧಿಕಾರ ಕೊಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಏನು 2.5 ವರ್ಷ ಆಗಿದ ನಂತರ ಕೆಲವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಕೂಗು ಏನು ಬರ್ತಾ ಇದೆ, ಆ ಹಾದಿಯಲ್ಲಿ ನಿರೀಕ್ಷೆಯಲ್ಲಿರುವಂಥದ್ರಲ್ಲಿ ನಾನು ಇದ್ದೇನೆ. ಇಲ್ಲಿ ಏನು ಬೇಕಾದರೂ ಆಗುತ್ತೆ, ಅದು ಆಗಬೇಕಾದ್ರೆ ಅದಕ್ಕೆ ನಾಂದಿ ಆಡಿಸ್ಬೇಕಾಗಿರೋದು ವರಿಷ್ಠರು ಎಲ್ಲಿವರೆಗೂ ಏನು ಹೇಳಲ್ವೋ ಇದರಲ್ಲಿ ಏನೂ ಉಳಿ ಇಲ್ಲ ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೇಕು. ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಏನಾದರೂ ಮಾತು ಕೊಟ್ಟಿದ್ದಿದ್ರೆ ಅವ್ರು ಖಂಡಿತ ಮಾತನ್ನು ಉಳಿಸ್ಕೊಳ್ತಾರೆ. ಅವ್ರು ಯಾವುದೇ ಕಾರಣದಲ್ಲಿ ಕೊಟ್ಟ ಮಾತನ್ನು ತಪ್ಪೋದಿಲ್ಲ. ಅಲ್ಲ, ಆಗಿದೆ, ಈಗ ಆಗಿದೆ ಇಲ್ಲ ಅನ್ನೋದು ನಾವು ತಿಳ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೇವೆ ನಾವು. ಆಗಿದ್ದಿದ್ರೆ ಖಂಡಿತ ಬಿಟ್ಕೊಡ್ತಾರೆ ಅವರು. ಖಂಡಿತ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. ಇಷ್ಟೇ. ನಮ್ಮಲ್ಲಿ ಏನು ಪಕ್ಷದಲ್ಲಿ ಯಾವುದೇ ರೀತಿ ಭಿನ್ನಮತ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರಬೇಕು. ಸಿಎಂ ಪರ ರಾಜೇಂದ್ರ ರಾಜಣ್ಣ ಬ್ಯಾಟಿಂಗ್. ಸಿದ್ದರಾಮಯ್ಯ ಪರ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಬ್ಯಾಟ್ ಬೀಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ರಾಜೇಂದ್ರ ರಾಜಣ್ಣ, ಸಿಎಂ ಆಗಿ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಯಬೇಕು ಎನ್ನುವುದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದಿದ್ದಾರೆ. ಪಕ್ಷ ತೀರ್ಮಾನ ಏನ್ ಮಾಡುತ್ತೋ ಅದಕ್ಕೆ ನಾವೂ ಬದ್ಧ ಎಂದಿದ್ದಾರೆ. ಇನ್ನು ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ. ಅಲ್ಲ, ಈಗ ಮುಖ್ಯಮಂತ್ರಿ ಬದಲಾವಣೆ ಅನ್ನೋವಂಥದ್ದು ವಿಚಾರ ಅದು ಹೈಕಮಾಂಡ್ಗೆ ಬಿಟ್ಟಿರೋವಂಥದ್ದು. ಈಗ ನನ್ನ ವೈಯಕ್ತಿಕ ಹೇಳಬೇಕು ಅಂದರೆ ನಾನು 5 ವರ್ಷ ಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಅದರಿಂದ ಅದು ನನ್ನ ವೈಯಕ್ತಿಕ, ಅದು ಪಕ್ಷದ ತೀರ್ಮಾನ ಕಡೆದಾಗ ಅದು ಏನು ಹೇಳುತ್ತೆ ಅದನ್ನು ನಾವು ಬದ್ಧವಾಗಿರ್ತೀವಿ. ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿಬೇಕು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಗೊಂದಲ ಅದೇ ಹೇಳಿದ್ನಲ್ಲ, ಎಲ್ರಿಗೂ ಆಸೆ ಇರುತ್ತ್ರಿ. ಸೊ ಅದಕ್ಕೆ ಎಲ್ಲರೂ ತಮ್ಮ ಬೆಂಬಲಿಗರು ಮತ್ತೆ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಈಸ್ ಹೈಕಮಾಂಡ್ಸ್. ಒಟ್ಟಾರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ ಮದ್ದರಿಯುತ್ತಾ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಮುಂದೆ ಯಾವ ಸೂತ್ರ ಮುಂದಿಡ್ತಾರೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.